ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ದೇವರಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಸೀರೆ ಭಾಗನ ಬಿಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದರಲ್ಲಿ ಬಾರ್ಡರ್ ಇಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಪ್ಲೀಟ್ಸ್ ಮಾಡ್ಕೋಬೋದು. ಬಾರ್ಡರ್ ಎಲ್ಲಿದೆ ಅಲ್ಲಿಂದ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಒಂದೇ ಕ್ಲಿಪ್ ಇಡಿಸುತ್ತೆ ಅಂದರೆ ಒಂದೇ ಕ್ಲಿಪ್ ಹಾಕ್ಬೋದು, ಅಥವಾ ಡಿವೈಡ್ ಮಾಡಿಕೊಂಡು ನೀವು ಎರಡೆರಡು ಕ್ಲಿಪ್ಪನ್ನು ಸೇರಿಸ್ಕೋಬೋದು. ಕೆಳಗಡೆ ಬಾರ್ಡರ್ ಹತ್ರ ನಾನಲ್ಲಿ ಎರಡು ಡಿವೈಡ್ ಮಾಡಿಕೊಂಡು ಎರಡು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲೂ ಸಹ ಅದೇ ರೀತಿ ಡಿವೈಡ್ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸಿದ್ದೀನಿ. ನಂತರ ಸೆರಗನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾವು ಸೀರೆ ಉಡಬೇಕಾದ್ರೆ ಹೇಗೆ ಸೆರಗನ ಪ್ಲೀಟ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಾನು ಇವಾಗ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಒಂದು 6ರಿಂದ 7 ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸೀರೆನಲ್ಲಿ ಎಷ್ಟು ಪ್ಲೀಟ್ಸ್ ಬರುತ್ತೆ ಅಂತ ನೋಡಿಕೊಂಡು ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೋದು. ನೀವು ದೇವರಿಗೆ ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ್ನು ನೀವು ಲೆಂತನ್ನು ಬಿಟ್ಕೋಬೇಕಾಗತ್ತೆ. ಸೆರಗಿನ ಲೆಂತ್ ಎಷ್ಟು ಬೇಕು ಅಂತ ಹೇಳಿ ನಾನಿಲ್ಲಿ 2 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು 3 ಅಥವಾ 4 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಿಟ್ಟಿರೋದ್ರಿಂದ ಸೆರಗನ್ನು ಇಲ್ಲಿ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಮುಂಚಿತವಾಗ್ಲೇ ಈ ರೀತಿ ಪ್ಲೀಟ್ಸ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಹೇಗೆ ಕವರ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಡ್ಡಿಯನ್ನು ತೊಗೊಂಡಿದ್ದೀನಿ, ಹಾಗೆ 8 ಇಂಚ್ ಹೈಟ್ ಇರುವಂಥ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಅಂದರೆ ಚಿಕ್ಕ ಬಿಂದಿಗೆನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಸೈಜ್ ಬಿಂದಿಗೆ ಇರುತ್ತೆ ಅದೇ ಸೈಜ್ ಬಿಂದಿಗೆಯನ್ನು ನೀವು ಉಪಯೋಗಿಸ್ಬೋದು. ನನ್ನ ಹತ್ರ ಇರುವಂಥ ಬಿಂದಿಗೆನಲ್ಲಿ ನಾನಿಲ್ಲಿ ಉಡಿಸಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡ್ಡಿಯನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಟೈಟಾಗಿ ನೀಟಾಗಿ ಅಲುಗಾಡದೆ ಇರೋ ರೀತಿಯಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಶೇಕ್ ಆಗೇ ಆಗುತ್ತೆ, ಪರವಾಗಿಲ್ಲ, ಬಟ್ ಟೈಟಾಗಿ ಕಟ್ಕೊಳ್ಳಿ. ಆದಷ್ಟು ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಕಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಂತರ ಸಣ್ಣದಾಗಿರುವಂಥ ಇನ್ನೊಂದು ಕಡ್ಡಿಯನ್ನು ಸಹ ಅಪೋಸಿಟ್ ಡೈರೆಕ್ಷನಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸಹ ಅಪೋಸಿಟ್ ಡೈರೆಕ್ಷನ್ಗೆ ಕಟ್ಟಬೇಕಾಗತ್ತೆ. ಸಣ್ಣ ಕಡ್ಡಿ ಮುಂದೆ ಕಟ್ಕೊಂಡಿದ್ದೀನಿ, ದಪ್ಪ ಕಡ್ಡಿನ ಅಂದರೆ ಉದ್ದಗಿರೋ ಕಡ್ಡಿನ ಹಿಂಭಾಗಕ್ಕೆ ಕಟ್ಕೊಂಡಿದ್ದೀನಿ. ಎರಡೂ ಸೇರಿಸಿ ನಾನಿಲ್ಲಿ ಮತ್ತೆ ಇನ್ನೊಂದು ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೆರಡು ದಾರದಿಂದ ಕಟ್ಟೋದ್ರಿಂದ ಗ್ರಿಪ್ಪಾಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಮಾಡಿ ಕಟ್ಕೊಳ್ಳಿ. ಈ ರೀತಿ ಕಡ್ಡಿಯನ್ನು ಕಟ್ಟಿದ ನಂತರ ಕೈಗಳನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣ ಸೈಜ್ ಆಗಿರುವಂಥ ಕೈಗಳನ್ನ ತೊಗೊಂಡಿದ್ದೀನಿ. ಅಂದರೆ 9 ಇಂಚು ಉದ್ದ ಇದೆ ಕೈ. ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೈಗಳಿಗೆ ದಾರ ಹಾಕಿ ಇಟ್ಕೊಂಡಿರೋದ್ರಿಂದ ಆ ದಾರನ ಕಡ್ಡಿಗೆ ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. 2 ದಾರ ಈ ರೀತಿ ಹಾಕಿ ಇಟ್ಕೊಬಿಟ್ರೆ ಅದನ್ನ ಕಟ್ಕೋಬೋದು. ಈ ರೀತಿ ಕಟ್ಕೊಂಡಿದ ನಂತರ ಆದರೂ ಕೈಗಳು ನೀಟಾಗಿ ನಿಲ್ತಾ ಇಲ್ಲ ಅಂದರೆ ಕೈಗಳು ನೀವು ಸೂಜಿ ಮತ್ತು ದಾರದಿಂದ ಅಲ್ಲಿ ಸ್ಟಿಚ್ ಮಾಡ್ಕೋಬೋದು. ಕೈಗಳನ್ನ ಕಡ್ಡಿಗಳಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ. ನಂತರ ಬ್ಲೌಸ್ ಪೀಸಿಂದ ಕೈ ಮತ್ತು ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಪೀಸ್ ಎಷ್ಟು ಉದ್ದ ಇರುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಕವರ್ ಮಾಡ್ಕೊಳ್ಳಿ. ಇದು ಸೀರೆಯಲ್ಲೇ ಬಂದಿರೋ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಫ್ರಂಟಿಗೆ ಮಾತ್ರ ಕವರ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಉದ್ದ ಇಲ್ಲ. ನೀವು 1 ಮೀಟ್ರು ಬ್ಲೌಸ್ ಪೀಸನ್ನು ತೊಗೊಂಡ್ರೆ ನೀಟಾಗಿ ಕಳಶದ ಬಿಂದಿಗೆಗೆ ಕವರ್ ಮಾಡ್ಬೋದು. ನನ್ನ ಹತ್ರ ಏನು ಬ್ಲೌಸ್ ಪೀಸ್ ಇದೆ ಅದೇ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೈಗಳಿಗೆ ಬಾರ್ಡರ್ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಕೈಗೆ ಕವರ್ ಮಾಡಿ ಫ್ರಂಟ್ ಭಾಗನ ನೀಟಾಗಿ ಕವರ್ ಮಾಡಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ದೇವಿಯ ಭುಜದ ಮೇಲ್ಗಡೆ ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆ ಪಿನ್ನು ಮತ್ತು ಗುಂಡು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಕವರ್ ಮಾಡ್ಕೋಬೇಕು. ನೋಡಲಿಕ್ಕೆ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು. ಸಣ್ಣ ಪುಟ್ಟ ವೇರಿಯೇಷನ್ ಇದ್ದರೆ ನಡೆಯುತ್ತೆ, ಸ್ಯಾರಿ ಡ್ರೇಪ್ ಮಾಡಿದಾಗ ಅದು ಕವರ್ ಆಗುತ್ತೆ. ನಂತರ ಇಲ್ಲೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕುಂಕುಮಕ್ಕೆಲ್ಲ ಕೊಡ್ತೀವಲ್ಲ ಆ ರೀತಿ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಚೆಸ್ಟ್ ಭಾಗಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವೇನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿ ಕೆಳಗಡೆಗೆ ನೀಟಾಗಿ ಬರಬೇಕು, ಆ ರೀತಿಯಲ್ಲಿ ಸೇರಿಸ್ಕೊಂಡು
ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇತ್ತು ಅಂದರೆ ಬ್ಯಾಕ್ ಸೈಡ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಈ ರೀತಿ ಬ್ಲೌಸ್ ಪೀಸ್ ಹಾಕಿದಾಗ ನಾವು ಜ್ಯುವೆಲರಿ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸಿಂದ ಕವರ್ ಮಾಡಿದ್ಮೇಲೆ ಈ ರೀತಿ ಕಳಶದ ಬಿಂದಿಗೆ ಕಾಣಿಸ್ತಾ ಇದೆ. ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಪೀಠ ಚಿಕ್ಕದಾಗಿರೋದ್ರಿಂದ ಅದ್ರ ಮೇಲೆ ಅಗಲವಾಗಿರುವಂಥ ಮಣೆಯನ್ನು ಇಟ್ಕೊಂಡಿದ್ದೀನಿ. ಸೊ ನೀವು ಒಂದೇ ಪೀಠನ ಇಟ್ಕೋಬೋದು. ಅಗಲವಾಗಿರೋ ಪೀಠ ಇದ್ದರೆ ಅದೇ ಪೀಠನ ಇಟ್ಕೋಬೋದು, ಅಥವಾ ಈ ರೀತಿ ಚಿಕ್ಕದಾಗಿರುವಂಥ ಪೀಠದ ಮೇಲೆ ಇನ್ನೊಂದು ಮಣೆಯನ್ನು ಇಟ್ಕೊಂಡು ನೀವಲ್ಲಿ ಪೀಠನ ರೆಡಿ ಮಾಡ್ಕೊಳ್ಳಿ. ಕಳಶದ ಬಿಂದಿಗೆಗೆ ಸರಿ ಹೊಂದುವಂಥ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ಕಳಶದ ಬಿಂದಿಗೆಗೆ ಸರಿ ಹೊಂದುವಂಥ ಪಾತ್ರೆಯನ್ನು ನೀವು ಇಟ್ಕೊಳ್ಳಿ. ಪಾತ್ರೆಗೆ ಅರ್ಧದಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ತೊಗೊಬಂದು ಸೆರಗನ್ನು ಎಡಭಾಗಕ್ಕೆ ಇಟ್ಕೊಂಡು ಪ್ಲೀಟ್ಸನ್ನು ಮಧ್ಯಭಾಗಕ್ಕೆ ಇಟ್ಕೊಂಡು ಮೇಲ್ಗಡೆ ಇರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿ ಪಾತ್ರೆಯ ಕಂಠ ಭಾಗಕ್ಕೆ ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹತ್ತತ್ರಕ್ಕೆ ನೀಟಾಗಿ ಪ್ಲೀಟ್ಸ್ಗಳನ್ನ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೀರೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಳ್ಳಿ. ಉಳಿದಿರುವಂಥ ಸೀರೆ ಭಾಗನ ಪಾತ್ರೆಯ ಒಳಭಾಗಕ್ಕೆ ಸೇರಿಸ್ಕೋಬೇಕು. ಹಾಗೆ ಪ್ಲೀಟ್ಸ್ಗಳನ್ನ ನಾವೇನು ಸ್ಪ್ರೆಡ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಒಂದು ದಾರನ ತಗೊಂಡೋಗಿ ಪಾತ್ರೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಸ್ವಲ್ಪ ನೀಟಾಗಿ ಅದು ಜಾರದೇ ಇರೋ ರೀತಿಯಲ್ಲಿ ಕಟ್ಕೊಳ್ಳಿ. ನಂತರ ಕೆಳಗಡೆ ಪ್ಲೀಟ್ಸ್ಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಡಿಸ್ಟೆನ್ಸ್ಗೆ ನೀಟಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠಕ್ಕೆ ನೀಟಾಗಿ ಬರಬೇಕು. ಆ ಪೀಠದ ಸುತ್ತ ಆ ರೀತಿಯಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಎಳ್ಕೊಂಡು ನೀವು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಆ ಪೀಠ ಫ್ರಂಟಲ್ಲಿ ಏನು ಬರುತ್ತೆ ಆ ಫ್ರಂಟ್ ಭಾಗನ ನೀಟಾಗಿ ಪ್ಲೀಟ್ಸಿಂದ ಕವರ್ ಮಾಡ್ಕೊಳ್ಳಿ. ಏನಾದರೂ ಪ್ಲೀಟ್ಸ್ಗಳು ಒಳಭಾಗಕ್ಕೆ ಹೋಗ್ತಾ ಇರೋ ಥರ ಅನಿಸಿದರೆ ಒಂದು ಕಾರ್ಡ್ಬೋರ್ಡ್ ಶೀಟು ಅಥವಾ ಸ್ಪಾಂಜು ನ್ಯೂಸ್ ಪೇಪರ್ನ ಇಟ್ಬಿಟ್ಟು ಅಲ್ಲಿ ಕವರ್ ಮಾಡ್ಕೊಳ್ಳಿ. ಅದನ್ನು ಒಳಭಾಗಕ್ಕೆ ಇಟ್ಟು ಈ ರೀತಿ ಪ್ಲೀಟ್ಸ್ಗಳನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದಾಗ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನಂತರ ಅಪ್ಪರ್ ಬಾಡಿ ಏನಿರುತ್ತೆ ದೇವಿದು ಕಳಶದ ಬಿಂದಿಗೆ ಅದನ್ನ ಇಟ್ಕೋಬೇಕಾಗತ್ತೆ. ನಂತರ ಸೆರಗನ್ನು ಹಾಕಬೇಕು. ನಿಮಗೆ ಯಾವ ರೀತಿ ಸೆರಗು ಹಾಕಬೇಕು ಅನಿಸುತ್ತೆ ಆ ರೀತಿ ಸೆರಗನ್ನು ಹಾಕಿ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲಿ ನಾನು ಸೆರಗನ್ನು ಹಾಕ್ತಾ ಇದ್ದೀನಿ. ಸೆರಗಿನ ತುದಿಯನ್ನು ದೇವಿಯ ಎಡಗಡೆ ಭುಜದ ಮೇಲೆ ಹಾಕಿ ಭುಜದ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಅಲ್ಲಿ ಸಣ್ಣದಾಗಿ ಅಂದರೆ ಹತ್ತತ್ರಕ್ಕೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡಿ ಒಂದು ಬಟ್ಟೆಯ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಸೆರಗಿಗೆ ಪಿನ್ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಯ ಭುಜದ ಮೇಲೂ ಸಹ ಒಂದು ಪಿನ್ನನ್ನು ಸೇರಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಕೆಳಗಡೆ ಇರುವ ಬ್ಲೌಸ್ ಪೀಸ್ಗೆ ಸೇರಿಸಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಪ್ಲೀಟ್ಸ್ಗಳನ್ನ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ರೀತಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಬರೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ಎಳ್ಕೊಳ್ಳಿ. ಪ್ಲೀಟ್ಸ್ಗಳನ್ನ ಒಂದೊಂದು ನೀಟಾಗಿ ಎಳ್ಕೊಂಡು ಈ ರೀತಿ ಕಾಣೋ ರೀತಿ ಮಾಡಿಕೊಂಡು ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ. ಮೊದಲು ಒಂದು ದಾರನ ಕಟ್ಕೊಳ್ಳಿ. ಕೆಳಗಡೆ ನಾವು ಪಾತ್ರೆ ಇಟ್ಟಿರ್ತೀವಲ್ಲ ಪಾತ್ರೆಯ ಕಂಠ ಭಾಗಕ್ಕೆ ಅಲ್ಲಿ ದಾರನ ಕಟ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ದಾರನ ಕಟ್ಕೊಳ್ಳಿ. ಕಳಶದ ಬಿಂದಿಗೆಗೆ ಮೇಲ್ಗಡೆ ನೀರು ಅಥವಾ ಅಕ್ಕಿ ನಿಮ್ಮ ಪದ್ಧತಿ ಪ್ರಕಾರ ಏನಾದರೂ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಅಲುಗಾಡೋ ಚಾನ್ಸಸ್ ಇರುತ್ತೆ. ನಂತರ ಈ ರೀತಿ ಒಂದು ದಾರನ ಕಟ್ಕೊಂಡಿದ ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ಪ್ಲೀಟ್ಸ್ಗಳು ಸರಿಯಾಗಿ ಕೂತಿದೆಯಾ ಅಂತ ಮತ್ತೊಮ್ಮೆ ನೀಟಾಗಿ ನೀವಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಎಲ್ಲದನ್ನು ಒಮ್ಮೆ ಚೆಕ್ ಮಾಡ್ಕೊಂಡ ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ನೀವಿಲ್ಲಿ ಅಲಂಕರಿಸಬೇಕಾಗತ್ತೆ. ಈ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಸೈಡು, ಬ್ಯಾಕ್ ಸೈಡು, ಫ್ರಂಟು 4 ಸೈಡು ತೋರಿಸಿದ್ದೀನಿ. ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಳಶದ ಬಿಂದಿಗೆಗೆ ವೀಳ್ಯದೆಲೆ, ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.